ಜೊತೆ ದನಗಳನ್ನ ಒಂದೊಂದು ಭಾಗ ಕೊಡ್ತಾರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿ ಒಂದೊಂದು. ಧನ್ಯವಾದ ಸತೀಶ್ ಗೌಡರ ಕಡೆಯಿಂದ ಧನ್ಯವಾದಗಳು. ಸಮರ್ಪಣೆ ಅವರಿಗೆ ನಾವು ನಾಡಪ್ರಭು ರಾಜೇಂದ್ರ ಸತೀಶ್ ಗೌಡ್ರು ಅಂತ. ಇದು ಮೊದಲನೇ ವರ್ಷ ಕೆಂಪೇಗೌಡೋತ್ಸವ ಅಂತ ಮಾಡ್ತಾಯಿದ್ದೀವಿ. ಇದು ಅತ್ಯಂತ ವಿಜೃಂಭಣೆ ಆಯಿತು. ಎಲ್ಲ ಕಾರ್ಯಕರ್ತರು, ಕನ್ನಡ ಅಭಿಮಾನಿಗಳಿಗೂ, ಕೆಂಪೇಗೌಡರ ಅಭಿಮಾನಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಸಂಘದ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಹಿತೈಷಿಗಳು ನಮ್ಮ ಜೊತೆ ಹಗಲು ರಾತ್ರಿ ಅಂದಲ್ಲಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಗೆಗ್ಲು ಕೊಟ್ಟು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಅಂಬರೀಷ್ ರಾಜಣ್ಣವರು ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದೊಂದು ಯಶಸ್ವಿ ಆಗಬೇಕು ಕಾರ್ಯಕ್ರಮ ಅಂತ ನಮ್ಮ ಎಡೆ ಬಿಡ್ದಂಗೆ ನಮ್ಮ ಜೊತೆಯಲ್ಲಿ ಬೆನ್ನಾಗಿ ನಿಂತು ಎಲ್ಲ ಥರ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇದೊಂದು ವರ್ಣರಂಜಿತ ಕಾರ್ಯಕ್ರಮಕ್ಕೆ ಶಿವರಾಜ್ ಮೆಲೋಡಿಸ್ ಅವರು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ, ಮತ್ತು ಈ ಪೊಲೀಸ್ ವರ್ಗ ಸಿಬ್ಬಂದಿಗಳಿಗೆಲ್ಲ ಇವತ್ತು ನಮಗೆ ಏನು ಸಹಕಾರ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ, BBMP ಎಲ್ಲರೂ ನಮಗೆ ಮೊದಲನೇ ವರ್ಷವೇ ಮಾಡ್ತಾಯಿದ್ದೀರ ಅಂತ ಎಲ್ಲರೂ ಬೆನ್ನು ತಟ್ಟಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ವೃತ್ತ ನಿರ್ದೇಶಕರಾದ ಕೃಷ್ಣಮೂರ್ತಿ ಸರ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಕ್ಕೂ ನಮ್ಮ ಸಂಘದ ಕಾರ್ಯಕರ್ತರು ಪಡೆ ಮೇಲೆ ನಿಮ್ಮದು ಸಹಕಾರ ಹಿಂಗೆ ಇರಬೇಕು ಅಂತ ಕೇಳ್ತಾ, ಮತ್ತು ನಮ್ಮ ಸಾಹೇಬರು DK ಸಾಹೇಬ್ರದ್ದು ಇವತ್ತು ಬರಬೇಕಾಗಿತ್ತು, ಕಾರಣ ಬಂದಿಲ್ಲ. ಆದ್ರೂ ಅವರು ಒಬ್ಬರನ್ನ ಕಳಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಆಭಾರಿಯಾಗಿದ್ದೀವಿ ಅಂತ ತಿಳಿಸ. ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಯವರು ಬರಬೇಕಾಯಿತು, ಮಳೆಯ ಕಾರಣ ಬರಲಿಲ್ಲ. ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರು ಬರಬೇಕಾಯಿತು. ವಿಶೇಷವಾಗಿ ಗುರೂಜಿ ವಿಜಯರಾಜ್ ಗುರೂಜಿಯವರು ಅವರು ಬಂದು ವಿಪರೀತ ಮಳೆಯಿಂದ ಕಾರ್ಯಕ್ರಮ ರದ್ದಾಗುತ್ತೇನೋ ಅಂತ ಹೊರಟೋಗಿದ್ರು. ಅದೊಂದು ನಮ್ಗೆ ಅಸಮಾಧಾನ. ಅವರು ಆಶೀರ್ವಾದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತು. ಚಂದ್ರಶೇಖರ್ ನಿಶ್ಚಲಾನಂದ ಸ್ವಾಮೀಜಿಗೂ ಬರಬೇಕಿತ್ತು, ಮಳೆಯ ಕಾರಣ ಬರಲಿಲ್ಲ. ಮತ್ತು ಈ ಕರ್ನಾಟಕದ ಸೇನಾನಿ, ಕನ್ನಡದ ಗಂಡುಗಲಿ, ಕರ್ನಾಟಕಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡೋಂಥ ನಾರಾಯಣಗೌಡರು ಬರಬೇಕಿತ್ತು, ಅವರು ಮಳೆಯ ಕಾರಣ ಬರೋಕ್ಕಾಗಿಲ್ಲ. ಆದ್ರೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಯಾರು ನಮ್ಮ ಜೊತೆಲಿದ್ದರು, ಇಂದು ದೊಡ್ಡ ನಮ್ಮ ನಾಡಪ್ರಭು ಕೆಂಪೇಗೌಡ ಪಡೆ ಏನಿದೆ, ಪ್ರತಿಷ್ಠಾನ ಪಡೆ, ಮುಂದಿನ ವರ್ಷ ಒಂದು ಐತಿಹಾಸಿಕ ಹೆಜ್ಜೆ ಮಾಡ್ತೀವಿ. ಈ ನಾಡು ನೋಡಿ ಗೆಲುಕೋಸ್ಕರ ನಮ್ಮ ಪಡೆ ಯಾವಾಗಲೂ ಹೋರಾಟಕ್ಕೆ ಸಿದ್ಧವಾಗಿರುತ್ತೆ.